ಸುಮ್ನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ಸುಮ್ನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ದೂಡಿ ಅತ್ತೆ ಒಂದ್ ಕೈ ಸೊಸೆ ಒಂದ್ ಕೈ ದಿನವೂ ಜಗ್ಗಾಟ ರೂಢಿ ಈ ಅತ್ತೆ ಸೊಸೆರ್ ಹೇಳೋದುಂಟೆ ಅವನು ಹೊಡೆದಿದ್ದು ನನ್ನ ಹೃದಯಕ್ಕೋ ನನ್ನ ಬುದ್ಧಿಗೋ ನನ್ನ ಹೆಂಗತನಕ್ಕೋ ಗೊತ್ತಿಲ್ಲ. ಚೋಟಿ, ದೇವರಾಣೆಗೂ ಅದು ನೀನಲ್ಲ, ಇದು ಚೂಟಿ ಅಲ್ಲ. ಒಂದೇ ಸಲ ಇಷ್ಟು ಬದಲಾವಣೆ ಹೇಗೆ ಸಾಧ್ಯ? ನೀನಿಷ್ಟು ಸೀರಿಯಸ್ ಆಗಿದ್ದು ನಾನು ಯಾವತ್ತೂ ನೋಡೇ ಇಲ್ಲ. ಶಾಲಿನಿ, ಅಭಿ ಬಾ, ಒಂದ್ ನಿಮಿಷ ಇರು, ಬಂದೆ. ಅತ್ತೆ ಹೇಳಿದ್ರು ಅಭಿ ಬರ್ತಿದ್ದ ಹಾಗೆ ಮರೀದೆ ದೃಷ್ಟಿ ತೆಗಿ ಅಂತ. ಟ್ರಿಪ್ ಎಲ್ಲ ಹೇಗಾಯ್ತು? ಚೆನ್ನಾಗಿತ್ತಾ? ನೀವು ಒಳಗ್ ನಡಿ, ನಾ ಬಂದೆ. ಅಮ್ಮ, ಹೇಳಪ್ಪ. ಅಭಿ, ಟ್ರಿಪ್ ಎಲ್ಲ ಚೆನ್ನಾಗಿತ್ತ? ಊಟ ತಿಂಡಿ ಎಲ್ಲ ಹೇಗಿತ್ತು? ಆರೋಗ್ಯ ಸರಿಯಾಗಿದೆ ತಾನೆ? ಜೋಗ್ ಫಾಲ್ಸ್ಗೆ ಹೋಗಿದ್ರೇನೋ? ಫೋಟೋಸ್ ಎಲ್ಲ ತೆಕ್ಕೊಂಡಿದ್ದೀರಾ? ಬಿಡ್ರಮ್ಮ, ಎಲ್ರು ಮುತ್ತಾಕೋಬೇಡಿ. ಅವನೇನು ಎಳೆ ಮಗುನಾ? ಅಭಿ ಬಾ ಇಲ್ಲಿ, ಬಾ ನೋ ಜೊತೆ. ಅಭಿರಾಮ, ಟ್ರಿಪ್ ಚೆನ್ನಾಗಿತ್ತಾ? ಊಟ ತಿಂಡಿಗೇನೋ ತೊಂದರೆ ಆಗಲಿಲ್ಲ ತಾನೆ? ಆರೋಗ್ಯನಾ? ಜೋಗ್ ಫಾಲ್ಸ್ಗೆ ಹೋಗಿದ್ರೇನೋ? ಫೋಟೋ ತಗೊಂಡ್ಬಂದಿದೆ ತಾನೆ? ನಾವು ಅದೇ ಕೇಳಿದ್ದು.
ಅಭಿ? ಯಾವುದಕ್ಕೂ ಉತ್ತರನೇ ಕೊಡ್ತಾ ಇಲ್ಲ. ಸುಸ್ತಾಗಿದ್ಯಾ? ಪ್ರಯಾಣ ಅಂದಮೇಲೆ ಸುಸ್ತು ಇದ್ದೇ ಇರುತ್ತಲ್ವಾ? ಅವನು ಮೊದಲು ಹೋಗಿ ಸ್ನಾನ ಮಾಡಿ ಬರ್ಲಿ. ಆಮೇಲೆ ಅವನಿಗೇನ್ ಬೇಕೋ ಕೇಳಿ. ಅಭಿ, ನೀನ್ ಹೋಗಪ್ಪ. ಹಾಯ್ ಅದಕ್ಕೆ. ನಾನು ನಿನ್ನ ಪ್ರೀತಿಸೋಕೆ ಶುರು ಮಾಡಿಬಿಟ್ಟೆ. ಅದು ಯಾವ ಕ್ಷಣದಲ್ಲಿ ಮೈ ಮರೆತೆ ಅಂತ ಗೊತ್ತಿಲ್ಲ, ಪ್ರೀತಿಸೋಕೆ ಶುರು ಮಾಡಿಬಿಟ್ಟೆ. I'm in love with you. ಅಭಿ, ಹೇಗಿದ್ಯಾ? ಏನಿದ್ ನಿನ್ ಕತೆ? ಅಭಿ, ಅಭಿ ಇಲ್ಲಿ ನೋಡು, ನಿನಗೆ ಹೇಳ್ತಾ ಇರೋದು. ಏನಾಯ್ತು? ಬೇಡವಾಗಿತ್ತು ಅದಕ್ಕೆ. ನಾನು ಅಲ್ಲಿಗೆ ಹೋಗ್ಬಾರ್ದಿತ್ತು, ಅವಳ ಜೊತೆ ಸ್ಪರ್ಧೆಗೆ ಇಳಿಬಾರ್ದಿತ್ತು. ಬುದ್ಧಿ ಕಲಿಸ್ತೀನಿ ಅಂತ ಹೋದೆ, ಚೆನ್ನಾಗಿ ರೇಗಿಸ್ದೆ, ಎಲ್ಲರೆದ್ರಿಗೂ ತುಂಬಾ ಅವಮಾನ ಮಾಡಿದೆ. ಅವಳು ಕೊಪ್ಪು ಕರಗಿಸಿದ್ದೀನಿ ಅಂತ ಅಂದ್ಕೊಂಡೆ. ಅವಳು ಒಂದು ಸುಳ್ಳು ಹೇಳಿದ್ರೆ ನಾನು ಅವಳು 10 ಪಟ್ಟು ಸುಳ್ಳು ಹೇಳ್ತಿದ್ದೆ. ಅವಳು ನನ್ನ ಹತ್ರ ಮಾತಾಡಬಾರ್ದು, ಇನ್ನೊಂದ್ಸಲ ನನ್ನ ಸುದ್ದಿಗೆ ಬರಬಾರ್ದು, ನನ್ ಕಂಡ್ರೆ ಹೆದರ್ಕೊಂಡು ಓಡಬೇಕು, ಆ ಥರ ಕೌಂಟರ್ ಕೊಟ್ಟೆ. ಕಡೆಗೆ ಅವಳು ಬಂದು ಸಾರಿ ನನ್ ಕ್ಷಮಿಸ್ಬಿಡು ಅಂತ ಕೇಳ್ಕೊಂಡ್ಲು. ಆ ಥರ ಸತಾಯಿಸಿದ್ದೀನಿ. ಕೊನೆಗೂ ಅವಳು ನಮಗೆ ಮಾಡಿದ ಅವಮಾನಕ್ಕೆ ಪ್ರಾಯಶ್ಚಿತ್ತ ಆಯ್ತು. ಅವಳು ಸೋತ್ಲು, ನಾನು ಗೆದ್ದೆ ಅನ್ಕೊಳ್ಳೋ ಹೊತ್ತಿಗೆ ಅರ್ಥ ಆಯ್ತದ್ಕೆ ಸೋತಿದ ಅವಳಲ್ಲ, ನಾನು. ಅವಳದು ಅದೇ ತುಂಟತನ, ಅದೇ ಚೇಷ್ಟೆ, ಅದೇ ಸುಳ್ಳು, ಅದೇ ಭಂಡತನ. ಅವಳು ಬದಲಾಗ್ಲೇ ಇಲ್ಲ. ಆದ್ರೆ ನಾನು ಸೋತ್ಬಿಟ್ಟೆ ಅವಳಿಗೆ. ಅದ್ಯಾವ ಕ್ಷಣದಲ್ಲಿ ಅವಳು ಪ್ರೀತಿ ಬಿದ್ನೋ ಗೊತ್ತಾಗ್ತಿಲ್ಲ. ನಾವಿಬ್ರು ಪ್ರೇಮಿಗಳು, ನಾವು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀವಿ ಅಂತ ಎಲ್ಲರ ಹತ್ರ ಹೇಳ್ತಾ ಇದ್ದಿದ್ದು ಸುಳ್ಳೆ.
ಇವತ್ತು ಸತ್ಯ ಆಗೋಯ್ತು. ಅದಕ್ಕೆ ಅವಳು ನನ್ನ ಮನಸ್ಸಲ್ಲಿ ಕೂತ್ಬಿಟ್ಟಿದ್ದಾಳೆ. ಅದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಅದಕ್ಕೆ ಅವಳಿಂದ ಹೊರಗೆ ಬರೋಕೆ ಪದೇ ಪದೇ ಅವಳೇ ನೆನಪಾಗ್ತಿದ್ದಾಳೆ ನನಗೆ. ನೆನಪಾದಾಗೆಲ್ಲ ಎದೆ ಹೊಡ್ಕೊಳ್ಳುತ್ತೆ. ವಾಪಸ್ ಹೋಗ್ಬೇಡ ಅವಳಿರೋ ಜಾಗಕ್ಕೆ ಅನ್ಸುತ್ತೆ. ಅವಳನ್ನ ಬಿಟ್ಟು ಬೇರೆ ಏನು ಯೋಚನೆ ಬರ್ತಾ ಇಲ್ಲ ನನಗೆ. ಅಭಿ, ಏನ್ ಕತೆ ಮಾಡ್ಕೊಂಡಿದ್ಯೋ? ನೀನ್ ಅವಳ ಸಹವಾಸಕ್ಕೆ ಹೋಗ್ಬಾರ್ದಾಗಿತ್ತು. ಎಲ್ಲೋ ಹೋಗಿ ಮುಟ್ಟುತ್ತೆ ಅಂತ ನನ್ಗನ್ಸಿತ್ತು. ನೋಡೀಗ ಹಾಗೆ ಆಯ್ತು. ಅಲ್ಲ ಅಭಿ, ಅಮ್ಮನ್ ಶತ್ರು ನನ್ಗೂ ಶತ್ರು. ಅವಳ ಕಂಡೆ ನಂಗೆ ಆಗಲ್ಲ, ಇಷ್ಟ ಇಲ್ಲ ಅಂತ ಹೇಳ್ತಿದ್ದೆ. ಈಗ ನೋಡಿದ್ರೆ ಅವಳೇ ಹೇಗೋ ಇಷ್ಟ ಆದ್ಲು. ಈ ಪ್ರೀತಿ ಎಲ್ಲ ಹೇಗಾಯ್ತು? ಗೊತ್ತಿಲ್ಲ. ನಾನು ಪ್ರೀತಿ ಮಾಡಿಲ್ಲ. ಇದು ಪ್ರೀತಿನೇ ಅಂತಾನು ನನಗೆ ಗೊತ್ತಿಲ್ಲ. ಅದಕ್ಕೆ ಅವಳಿಂದ ದೂರ ಆಗ್ಬೇಕು ಅಂತ ನಾನು ಬಂದ್ಬಿಟ್ಟೆ. ಅದಕ್ಕೆ ನಾನು ಅವಳನ್ನ ಮರಿಬೇಕು. ಪ್ಲೀಸ್ ನೀವೇನಾದ್ರೂ ಸಹಾಯ ಮಾಡಿ. ನನ್ನಿಂದ ಅಲ್ಲ, ಈ ಪರಿಸ್ಥಿತಿಲಿ ಯಾರೂ ನಿನಗೆ ಸಹಾಯ ಮಾಡಕ್ಕಾಗಲ್ಲ. ಅಭಿ, ಈ ಪ್ರೀತಿನೇ ಹಾಗೆ. ಎಷ್ಟು ಸಿಹಿನೋ ಅಷ್ಟೇ ಅಪಾಯ. ನೀನ್ ಅವಳನ್ನ ಎಷ್ಟು ಮರಿಬೇಕು ಅಂತ ಪ್ರಯತ್ನ ಪಡ್ತೀಯೋ ಅಷ್ಟೇ ಆಳವಾಗಿ ಇಳಿತಾಳೆ ನಿನ್ನೊಳಗೆ. ಹೆದರಿಸ್ತಿದ್ದೀನಿ ಅನ್ಕೋಬೇಡ, ಇದೇ ಸತ್ಯ. ನೋಡು, ಬಲವಂತವಾಗಿ ನಿನ್ ಮನ್ಸನ್ನ ಆಫೀಸ್ ಕೆಲ್ಸದ ಕಡೆ ತಿರುಗಿಸು. ಆಗ ಈ ಮಿಡಿತ ಕಡಿಮೆ ಆಗತ್ತೆ. ನಿನ್ಗೇನಾದ್ರೂ ಹೇಳ್ಕೋಬೇಕು ಅಂತ ಅನ್ಸಿದ್ರೆ ನನಗೆ ಹೇಳು.
ನಾನು ಹೇಳ್ಕೊಟ್ಟಾಗೆ ಹೇಳಬೇಕು. ಜೀವನ ಪೂರ್ತಿ ನಿನ್ ಕೈ ಬಿಡಲ್ಲ ಅಂತ. ಜೀವನ ಪೂರ್ತಿ ನಿನ್ನ ಕೈನ ನಾನು ಬಿಡೋದಿಲ್ಲ. ಕೊನೆಯವರೆಗೂ ನಾನು ನಿನ್ನ ಜೊತೆಗೆ ಇರ್ತೀನಿ. ಪ್ರತಿದಿನ ಪ್ರತಿ ಕ್ಷಣ ನಾನು ನಿನ್ನ ಪ್ರೀತಿಸ್ತಾನೇ ಇರ್ತೀನಿ. ಇವತ್ತಿಂದ ನಮ್ಮಿಬ್ರು ದೇಹ ಬೇರೆ, ಪ್ರಾಣ ಒಂದೇ, ಮಾತು ಬೇರೆ, ಭಾವ ಒಂದೇ, ದಾರಿ ಒಂದೇ, ಗುರಿ ಒಂದೇ, ಜೀವನನೂ ಒಂದೇ. ನಾವು ಅರ್ಧನಾರೀಶ್ವರರ ಥರ. ನೀನಿಲ್ದೆ ನಾನಪೂರ್ಣ, ನಾನಿಲ್ದೆ ನೀನಪೂರ್ಣ. ಚೂಟಿ, ಐ ಲವ್ ಯು. ಐ ಲವ್ ಯು ಚೂಟಿ. ಐ ಲವ್ ಯು. ನಂಬಿಕೆ ಬರ್ತಿಲ್ವಾ? ನಾನು ನಿನ್ನ ಅಭಿ ನಿನ್ ಪಕ್ಕದಲ್ಲೇ ಕೂತಿದ್ದೀನಿ. ಚೂಟಿ, ನಿಜ ಹೇಳ್ತಾ ಇದ್ದೀನಿ, ನಾನು ಕೊನೆವರೆಗೂ ನಿನ್ನ ಪ್ರೀತಿಸ್ತಿರ್ತೀನಿ. ಐ ಲವ್ ಯು. ಐ ಲವ್ ಯು ಚೂಟಿ. ದೇವ್ರೆ, ಅಭಿರಾಮ್ ಯಾಕೆ ನನ್ನ ಮನಸ್ಸಿನಲ್ಲಿ ಹೀಗೆ ಕೂತ್ಬಿಟ್ಟ? ಅವನನ್ನು ಮರೆಯೋಕ್ಕೆ ಸಾಧ್ಯ ಆಗ್ತಿಲ್ಲ. ಮನ್ಸೊಳಗ್ ಬಂದು ಕಾಡ್ತಾ ಇದ್ದಾನೆ. ಈ ಕ್ಷಣ ಅವನ್ ನನ್ನ ಜೊತೆ ಇರಬಾರ್ದಾಗಿತ್ತ? ಹೋದವನ್ ಯಾಕೆ ವಾಪಸ್ ಬರಲಿಲ್ಲ? ವಾಪಸ್ ಬರೋ ಹಾಗೆ ನೀನೇ ಮಾಡಬಾರ್ದ ದೇವ್ರೆ?